ಎಲ್ಲರಿಗೂ ನಮಸ್ಕಾರ. ಕಗ್ಗವಾಚನ. ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಯಾರ ಭುಜಕಂ ನಿನ್ನ ಭಾರವಗಿಸದೆ, ಆರ ಸೆಲೆ ಸುಳಿವು ಮಂಟದ ಒಲಾಗಿಸಿ ನಿನ್ನ ಪಾರಗಾಣಿಸಬೇಡು ಮಂಕುತಿಮ್ಮ, ಪಾರಗಾಣಿಸಬೇಡು ಮಂಕುತಿಮ್ಮ, ಪಾರಗಾಣಿಸಬೇಡು ಮಂಕುತಿಮ್ಮ. ನಾವು ವೃದ್ಧರಾಗುತ್ತಿರುವಂತೆಯೇ ನಮ್ಮ ಆರ್ಥಿಕ ಮತ್ತು ದೈಹಿಕ ಶಕ್ತಿಗಳು ಕುಂದಿ ಇತರರನ್ನು ಅವಲಂಬಿಸುವ ಸ್ಥಿತಿಗೆ ಬಂದು ಬಿಡುತ್ತೇವೆ. ಆದ್ದರಿಂದ ವಿಧಿ ಯಾರ ಕೈತುತ್ತಿಗೂ ನಿನ್ನನ್ನು ಕಾಯಿಸದೆ, ಯಾರ ಭುಜಕ್ಕೂ ನಿನ್ನನ್ನು ಭಾರವನ್ನಾಗಿಸದೆ, ಯಾರ ಸೆಲೆ ಮತ್ತು ಸುಳಿವುಗಳಿಗೂ ನಿನ್ನನ್ನು ಅಂಟಿಸದೆ ಈ ಜಗತ್ತಿನಿಂದ ಪಾರು ಮಾಡೆಂದು ಆ ಭಗವಂತನನ್ನು ಬೇಡಿಕೋ. ಇದಕ್ಕಿಂತ ನಮಗಿನ್ನೇನು ಬೇಕು? ಇದು ಈ ಕಗ್ಗದ ಶಬ್ದಶಃ ಅರ್ಥ. ಇನ್ನು ಸ್ವಲ್ಪ ವಿಶ್ಲೇಷಣೆ ಮಾಡುವುದಾದರೆ, ಸಹಜವಾಗಿ ವೃದ್ಧಾಪ್ಯ ನಮಗೆ ನಮ್ಮ ಜೀವನದಲ್ಲಿ ಬರುವಂಥದ್ದೇ. ಆದರೆ ಆ ವೃದ್ಧಾಪ್ಯ ಹೇಗಿರಬೇಕು ಎನ್ನುವುದನ್ನು ನಾವು ಭಗವಂತನಲ್ಲಿ ಬೇಡಿಕೊಳ್ಳಬೇಕು. ಯಾಕೆಂದರೆ ವಯಸ್ಸಾಗ್ತಾ ಹೋದಂತೆ ನಮ್ಮಲ್ಲಿ ಆರ್ಥಿಕವಾಗಿ ಇರುವಂತಹ ಶಕ್ತಿಯೂ ಕಡಿಮೆ ಆಗ್ತದೆ. ಹಾಗೆ ದೈಹಿಕ ಶಕ್ತಿಯಂತೂ ಪ್ರಕೃತಿ ನಿಯಮಕ್ಕನುಗುಣವಾಗಿ ಕಡಿಮೆಯಾಗುತ್ತದೆ. ಆಗ ನಾವು ನಮ್ಮ ಅತ್ಯಂತ ಹೀನಾಯ ಸ್ಥಿತಿಗೆ ನಮ್ಮನ್ನು ತಲುಪಿಸಿಕೊಳ್ಳದೆ, ಯಾರ ಕೈತುತ್ತಿಗೂ ನಾವು ಬೇಡುವಂತಾಗದೆ, ಹಾಗೆ ನಮ್ಮನ್ನು ಯಾರಾದರೂ ನಡೆಸಿಕೊಂಡು ಹೋಗಲು ಬೇರೊಂದು ಭುಜದ ಅವಶ್ಯಕತೆ ಇದೆ ಅನ್ನುವಂಥ ಪರಿಸ್ಥಿತಿಯನ್ನೂ ತಲುಪದೆ, ಇನ್ನು ಯಾವುದೇ ವ್ಯಾಮೋಹಗಳಿಗೆ ಒಳಗಾಗದೆ ಕೇವಲ ಭಗವಂತನಲ್ಲಿ ಶರಣಾಗತರಾಗುವಂಥ ಭಾವವನ್ನು ನೀಡೆಂದು ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಹಾಗೆ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದಾಗ ಆ ದೇವರ ಎದುರಿನಲ್ಲಿ ನಿಂತು ನಮ್ಮನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರದಲ್ಲಿ ಹೊರಗೆ ಬರುವಾಗ ಕಣ್ಣು ಮುಚ್ಚಿ ಕುಳಿತು ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಎಂದು ಬೇಡಿಕೊಳ್ಳುವಂತೆ ಪ್ರಾಜ್ಞರು ನಮಗೆ ಎಲ್ಲ ಕಡೆ ತಿಳಿಸಿ ಹೇಳ್ತಾರೆ. ಹಾಗೆ ನಾವು ನಮ್ಮ ವೃದ್ಧಾಪ್ಯದಲ್ಲಿ ಯಾರಿಗೂ ಹೊರೆಯಾಗದೆ ನಾವು ಬದುಕಬೇಕಾದರೆ ಆ ಪರಮಾತ್ಮನಲ್ಲಿ ಬೇಡಿಕೆ ಇಡುವುದೊಂದೇ ಮಾರ್ಗ. ಹಾಗೆ ಆ ಪರಮಾತ್ಮನಲ್ಲಿ ನಮ್ಮನ್ನು ಯಾರ ಭುಜದ ಆಧಾರವನ್ನು ಬೇಡದಂತೆ, ಕೈತುತ್ತಿಗೆ ಕಾಯದಂತೆ ನಮ್ಮ ಜೀವನವನ್ನು ಸಾರ್ಥಕಗೊಳಿಸು ಎನ್ನುವಂತಹ ಬೇಡಿಕೆಯನ್ನು ಇಡಬೇಕು ಎನ್ನುವುದು ಈ ಕಗ್ಗದ ಸ್ವಲ್ಪ ವಿಶೇಷವಾದ ಅರ್ಥ.